ಇಸ್ರೇಲ್ ಮೇಲೆ ಇರಾನಿಂದ ಖೈಬರ್ ಮಿಸೈಲ್ ಬಳಕೆ ಮಾಡಲಾಗಿದೆ. ಇವತ್ತು ಬೆಳಗ್ಗೆ ಇಸ್ರೇಲ್ನ ಮೇಲೆ ಘಾತಕ ಮಿಸೈಲ್ ಪ್ರಯೋಗ ಆಗಿದೆ. ಅತ್ಯಂತ ಅಪಾಯಕಾರಿ ಮಿಸೈಲ್ಗಳ ಪ್ರಯೋಗವನ್ನ ಇರಾನ್ ಮಾಡ್ತಾ ಇದೆ ಇಸ್ರೇಲ್ ಮೇಲೆ. ಟೆಲ್ ಅವೀವ್ ಮತ್ತು ಹೈಫಾ ಮೇಲೆ ಅಪ್ಪಳಿಸಿದೆ ಈ ಖೈಬರ್ ಕ್ಷಿಪಣಿ. ಖೈಬರ್ ಕ್ಷಿಪಣಿ ಅತ್ಯಂತ ಅಪಾಯಕಾರಿಯಾದಂಥ ಕ್ಷಿಪಣಿ ಅದು. ಆ ಕ್ಷಿಪಣಿಯನ್ನು ಬಳಸೋದ್ರ ಮೂಲಕ ಇಸ್ರೇಲ್ನ ವಿರುದ್ಧ ಪ್ರತೀಕಾರವನ್ನು ತೀರಿಸಿಕೊಳ್ಳಲಿಕ್ಕೆ ಇರಾನ್ ಮುಂದಾಗ್ತಾ ಇದೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಿರಂತರವಾದ ದಾಳಿ ನಡೀತಾ ಇದೆ. ಅನೇಕ ರೀತಿಯ ಅಪಾಯವನ್ನು ತಂದೊಡ್ತಾ ಇದೆ. ಇನ್ನು ಯಾವ್ಯಾವ ದೇಶಗಳು ಇರಾನ್ಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾವೆ ಅನ್ನೋದು ಕೂಡ ಈವರೆಗೂ ಗೊತ್ತಾಗಿಲ್ಲ. ಹೇಗೆ ಇಸ್ರೇಲ್ ನೆರವಿಗೆ ನಿಂತು, ಇಸ್ರೇಲ್ ಜೊತೆಗೆ ನಿಂತು ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದೆಯೋ, ಆದರೆ ಇರಾನ್ಗೆ ಶಕ್ತಿ ತುಂಬಲಿಕ್ಕೆ ಯಾವ ದೇಶಗಳು ಕೂಡ ಸದ್ಯಕ್ಕೆ ಬಹಿರಂಗವಾಗಿ ಹೇಳಿಲ್ಲ. ಮಿಸೈಲ್ ಎಷ್ಟೊಂದು ಸ್ಫೋಟಕ ಇರುತ್ತೆ, ಜೊತೆಗೆ ಎಷ್ಟು ಅಪಾಯವನ್ನು ತಂದೊಡ್ಡುತ್ತೆ ಅಂದರೆ ಈ ಖೈಬರ್ ಅತ್ಯಂತ ಶಕ್ತಿಶಾಲಿಯಾದಂಥ ಅಪಾಯಕಾರಿಯಾದಂಥ ಒಂದು ಡೇಂಜರಸ್ ರಾಕ್ಷಸನ ರೂಪದಲ್ಲಿರುವಂಥ ಮಿಸೈಲ್ ಇದು. ಬಟ್ ಈ ಮಿಸೈಲ್ ಬಳಕೆ ಮಾಡುವ ಮೂಲಕ ತನ್ನ ಆಕ್ರೋಶವನ್ನು ಇರಾನ್ ಇಲ್ಲಿ ವ್ಯಕ್ತಪಡಿಸಿದೆ.